ನೋಡಿ, ಅಡ್ವೊಕೇಟ್ ಅಂದರೆ ಯಾರು? ಅಡ್ವೊಕೇಟ್ ಅಂತ ಅಂದರೆ ಅವ್ರನ್ನ ಸೋಷಿಯಲ್ ಇಂಜಿನಿಯರ್ ಅಂತಾರೆ. ನಮ್ಮ ಲಾ ಸ್ಕೂಲ್ಗಳಲ್ಲಿ ನಮ್ಗೆ ಹೇಳ್ಕೊಟ್ಟಿರೋಂಥ ಪಾಠ, ಕಾನ್ಸ್ಟಿಟ್ಯೂಷನಲ್ಲಿ ನೀವು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಹಮ್ಕೋಬೇಕು, ನಿಮಗೆ ಗೊತ್ತಿರೋ ಜ್ಞಾನನ 4 ಜನಕ್ಕೆ ಹಂಚಬೇಕು. ಯು ಪೀಪಲ್ ಆರ್ ವಾಕಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ರು. ಈಗ ಎಲ್ಲ ಇದೆ ಸರ್ ಆ ಪದ. ನಾವು ಮಾತಾಡೋಂಗಿಲ್ವಂತೆ, ಮಾಧ್ಯಮದ ಮುಂದೆ ಬರಲೇಬಾರ್ದಂತೆ, ನಾವು ಎಕ್ಸ್ಪೋಸೇ ಆಗಬಾರ್ದಂತೆ. ಈ ರೀತಿಯೆಲ್ಲ ತಪ್ಪಾಗಿ ಕಾನೂನನ್ನ ಗ್ರಹಿಸ್ಬಿಟ್ಟು ಈ ರೀತಿ ಮಿಸ್ಲೀಡ್ ಮಾಡ್ತಿರೋಂಥದ್ದು. ನೀವು ನನಗೀಗ ಸಸ್ಪೆಂಡ್ ಮಾಡೋರಲ್ಲ, ನನ್ನ ಬಗ್ಗೆ ಮಾತಾಡ್ಬಿಟ್ರೆ ಎಲ್ಲಿ ತಪ್ಪಾಯ್ತದೋ ಅಂತ ಅಂದ್ಬಿಟ್ಟು ನಮ್ಮ ವಕೀಲರುಗಳು ಹೆದರ್ಕೊಂತಾರೆ. ನಾನು ಹೇಳ್ದಿರೋದು, ವಕೀಲರುಗಳು ಯಾರು ಏನು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ. ನಾನು ಹೆದರ್ಕೊಳ್ಳೋ ಅವಶ್ಯಕತೆ ಏನೈತೆ? ನಿರ್ಭೀತಿಯಾಗಿ ನಿರ್ಭಯವಾಗಿ ಮಾತಾಡಬೇಕು. ಸಾಮಾನ್ಯ ಪ್ರಜೆಗಳನ್ನ ನಾವು ರಕ್ಷಿಸಬೇಕು. ನೀವುಗಳೇ ಹಿಂಗೆ ಹೆದರ್ಕೊಂಡು ಕೂತ್ಕೊಂಡ್ರೆ ನಾವು ಅನ್ಯಾಯದ ವಿರುದ್ಧ ಸೈಲೆಂಟ್ ಆಗಿರೋದು ಸಹ ಅಪರಾಧ. ಸೊ ನನಗೆ ಗೊತ್ತಿರೋದು, ಅಡ್ವೊಕೇಟ್ಸ್ ಆರ್ ಸೋಷಿಯಲ್ ಇಂಜಿನಿಯರ್ಸ್. ಸೊಸೈಟಿನ ರೆಡಿ ಮಾಡಬೇಕು ಅಂತ ಅಂದರೆ ಅದು ಅಡ್ವೊಕೇಟ್ಗಳ ಕೈಲಿಂದ ಮಾತ್ರನೇ ಸಾಧ್ಯ. ಒಬ್ಬೊಬ್ಬ ಅಡ್ವೊಕೇಟ್ಗಳು ಒಂದೊಂದು ಟಾಪಿಕ್ ಎತ್ಕೊಂಡು ರಿಪೇರಿ ಮಾಡಿದ್ರೆ ನಾವು ಸೊಸೈಟಿನ ಕ್ಲೀನ್ ಮಾಡಬಹುದು. ನಿರ್ಭೀತಿಯಾಗಿ ನಿರ್ಭಯದಿಂದ ಇರಬೇಕು. ವಿ ಆರ್ ಆಲ್ ವಾಕಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲೇನು ಅನ್ಯಾಯ ನಡೀತಾ ಇತ್ತು ಎಲ್ಲರೂ ಧ್ವನಿಗೆ ಎತ್ತಬೇಕು. ಮತ್ತು ಇಂಥ ವ್ಯಕ್ತಿಗಳು ಯಾರು ದೌರ್ಜನ್ಯ ಎಸಗ್ತಾವ್ರೆ ಅಂಥ ವ್ಯಕ್ತಿಗಳು ಮತ್ತಿನ್ನೂ ಸ್ವತಃ ಎಲೆಕ್ಟ್ ಆಗಬಾರ್ದು. ಅವರು ಅಡ್ವೊಕೇಟ್ ಆ್ಯಕ್ಟ್ ಮಾಡಬೇಕಾದ್ರೆ ಯಾವ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ, ಯಾವ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸಹ ಇರಲಿಲ್ಲ ಸರ್ ಅಷ್ಟೊಂದಾಗಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಮಾನ. ಈಗ ಕೋರ್ಟಲ್ಲಿ ನಡೆಯೋಂಥ ಪ್ರೊಸೀಡಿಂಗ್ಸೇ ಲೈವ್ ಸ್ಟ್ರೀಮಿಂಗ್ ಆಯ್ತೈತೆ. ಜಸ್ಟಿಸ್ಗಳು ಕೊಡೋಂಥ ಜಡ್ಜ್ಮೆಂಟ್ಗಳು, ಅವ್ರು ಮಾತಾಡೋಂಥ ಮಾತುಗಳು ಪ್ರತಿಯೊಂದು ಲೈವ್ ಸ್ಟ್ರೀಮಿಂಗಲ್ಲಿ ಓಡಾಡ್ತಿರೋ ಅಂಥ ಜಮಾನದಲ್ಲಿ ವಕೀಲರಿಗೆ ಬಾಯಿ ಮುಚ್ಚಿಸೋಕ್ಕೆ ಪ್ರಯತ್ನ ಪಡ್ತಾರಲ್ಲ, ಇವ್ರಿಗೆಲ್ಲ ಏನು ಹೇಳಬೇಕು ಸರ್? ವಕೀಲರು ಮಾತಾಡ್ಬಿಟ್ರೆ ಅಡ್ವರ್ಟೈಸ್ ಆಗಿಬಿಡ್ತದಾ? ಜಸ್ಟ್ ಡಯಲ್ ಮಾಡಿದ್ರೆ ಯಾರು ಪಾಪ್ಯುಲರ್ ಅಡ್ವೊಕೇಟ್ಗಳ ಹೆಸರು ಬರ್ತದೆ, ಅವರೆಲ್ಲ ದುಡ್ಡು ಕೊಟ್ಬಿಟ್ಟು ಜಸ್ಟ್ ಡಯಲಲ್ಲಿ ಸ್ಟಾರ್ಗಳು ಹಾಕಿಸ್ಕೊಳ್ಳೋದು. ಅದು ಅಡ್ವರ್ಟೈಸ್ಮೆಂಟ್ ಅಲ್ವಾ? ಈಗ ನಾವು ಮಾತಾಡ್ಬಿಟ್ರೆ ಅಡ್ವರ್ಟೈಸ್ಮೆಂಟ್ ಆಗಿಬಿಡ್ತದಾ? ಸೊ ಈ ಥರ ನಮ್ಮ ಹೋರಾಟಗಳನ್ನ ಹತ್ತಿಕ್ಕ ಸಲುವಾಗಿ ಹಿಂದ್ಗಡೆ ಬಾಗಿಲಿಂದ ಬಂದ್ಬಿಟ್ಟು ಒತ್ತಡ ಏರ್ತಿರೋಂಥದ್ದು. ಈ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಅಲ್ಲ, ಇನ್ನು ಯಾರೇ ಬಂದ್ರೂ ಅವ್ರಿಗಿಂತ ದೊಡ್ಡವರು. ನಾವು ನಮ್ಮ ಹೋರಾಟಗಳನ್ನ ನಿಲ್ಲಿಸಲ್ಲ. ವಕೀಲರು ಬಾಯಿನ ನಿಮ್ಮ ಕೈಲಿ ಮುಚ್ಚಿಸೋಕ್ಕೆ ಆಗಲ್ಲ. ಇದು ಸೋಷಿಯಲ್ ಮೀಡಿಯಾ ಜಮಾನ. ವಕೀಲರಿಗೆ ಹೆಡ್ ಅಂತ ಅಂದ್ಬಿಟ್ಟು ನೀವೇನು ಎಲ್ಲರೂ ಮಾಡೋಕ್ಕಾಗಲ್ಲ. ನಿಮ್ಮ ಮಾತನ್ನು ಎಲ್ಲನೂ ಕೇಳೋಕ್ಕಾಗಲ್ಲ. ನ್ಯಾಯವಾಗಿ ಮಾಡೋ ಕೆಲಸನ ಮಾಡೋದು ಬಿಟ್ಬಿಟ್ಟು ಈ ಥರ XYZ ಕೆಲಸ ಮಾಡ್ತು ಅಂತ ಅಂದರೆ ನಿಮಗೂ ವಿರೋಧ ಮಾಡ್ತೀವಿ, ಅವ್ರಿಗೂ ವಿರೋಧ ಮಾಡ್ತೀವಿ. ಅಲ್ಲ ಸರ್, ಜಸ್ಟಿಸ್ ಆನ್ ವೀಲ್ಸ್ ಅಂತ ಮುಖ್ಯ ನ್ಯಾಯಾಧೀಶರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳಬೇಕು ಸರ್? ಹ್ಞೂ ರೀ, ಇವಾಗ ನಮ್ಮದು ಕಾನ್ಸೆಪ್ಟೇ ಅದು, ಜಸ್ಟಿಸ್ ಆನ್ ವೀಲ್ಸ್ ಅಂತ. ಅಂದರೆ ಗಾಲಿಗಳಲ್ಲಿ ನ್ಯಾಯ. ಊರಿಗೆ ಹೋಗ್ಬಿಟ್ಟು ನಾವು ಕಾನೂನನ್ನ ಪ್ರಚಾರ ಮಾಡಬೇಕು. ಅದ್ಯಾಕೆ ನಮ್ಮ ಮೈಸೂರು ಎಕ್ಸಿಬಿಷನಲ್ಲಿ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳದ್ದು ಸ್ಟಾಲ್ ಎಸ್ಟಾಬ್ಲಿಷ್ ಮಾಡ್ತಾರಪ್ಪ. ಅಲ್ಲಿ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತಾರೆ. ರೈತ ಸಂತೆಗಳು ನಡೀತದೆ, ರೈತ ಉತ್ಸವಗಳು ನಡೀತದೆ, ಅಲ್ಲಿ ಲೀಗಲ್ ಅವೇರ್ನೆಸ್ ಸ್ಟಾಲ್ಗಳನ್ನ ಮಾಡ್ತಾರೆ. ನಾವೇನು ಅವ್ರಿಗಿಂತ ಕಂಡಮ್ ಆಗ್ಬಿಟ್ವಾ? ವಕೀಲರು ನಮ್ಗೇನು ಬೇಕು ನಾವು ಮಾತಾಡ್ತೀವಿ. ನಾವು ತಪ್ಪ ಮಾಡ್ತು ಅಂದರೆ ಡಿಫಮೇಷನ್ ಕೇಸ್ ಹಾಕಂತಾನೆ. ನಾನು ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿದು ರೆಕಾರ್ಡ್ ಕೊಟ್ಟಿದ್ದೀನಿ ಅಂದರೆ ಅವನಿಗೆ ನೋವಾಗಬೇಕು. ನನ್ನ ಪ್ರೈವೇಟ್ ಪ್ರಾಪರ್ಟಿ ರೆಕಾರ್ಡ್ ಕೊಟ್ಟೈತೆ, ಇವ್ರಿಗೆ ಯಾಕೆ ನೋವಾಯ್ತೈತೆ? ಆಮೇಲಿಂದ ಅವ್ನು ಯಾರೋ ಬಿಲ್ಡರ್ ಮಂಜುನಾಥಂದು FIR ಆಗ್ಬಿಡ್ತಂತೆ, EDಗೆ ಹೊಂಟೋಗ್ಬಿಟ್ಟಂತೆ, ಅವನದ್ದು ದಾಖಲೆ ಹೇಳ್ಬಿಟ್ಟಂತೆ. ಅದು ಮಂಜುನಾಥಂಗೆ ಆಗಿರೋ ನೋವು ಇವ್ರ ಮುಖಾಂತರ ಎಕ್ಸ್ಪ್ರೆಸ್ ಆಯ್ತೈತೆ. ಮಂಜುನಾಥ ಬರಬೇಕು. ಸೊ ಈ KSBC ಏನು ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಅವ್ರು ಮಾತಾಡಿದ್ರಲ್ಲೇ ಗೊತ್ತಾಯ್ತೈತೆ ಇವರೆಲ್ಲನೂ ಮಿಂಗಲ್ ಆಗವ್ರೆ ಅಂತ ಅಂದ್ಬಿಟ್ಟು, ಶಾಮೀಲ್ ಆಗವ್ರೆ ಅಂತ ಅಂದ್ಬಿಟ್ಟು. ಈ KSBC ಸೆಕ್ರೆಟ್ರಿ ಈ ಅಮ್ಮ ನನಗೆ ಮಾತು ಒಂದೊಂದು ಟೈಮ್ ಒಂದೊಂದು ಥರ ಬಣ್ಣ ಬದಲಾಯಿಸ್ತಾ ಇರೋದು ಅದರಲ್ಲೂ ಅರ್ಥ ಮಾಡ್ಕೋಬೋದು. ಈ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ನು ಮತ್ತು ಈ ಸೆಕ್ರೆಟ್ರಿ ಸೇರ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಿರೋಂಥದ್ದು. ನಾಲ್ಗೆ ಒಂದಿರಬೇಕು, ಡಬಲ್ ನಾಲ್ಗೆ. ನಾನೇನೋ ಅಪಾಲಜಿ ಕೇಳೋಕೆ ಹೋದಂತೆ, ಕಾಲು ಮುಗಿಯೋಕೆ ಹೋದಂತೆ, ನಾನು ಆಮೇಲೆ ಯಾರೋ ಹೇಳ್ಬಿಟ್ರಂತೆ, ಕಾಮತ್ ಸರ್ ಹೇಳಿದ್ರಂತೆ, ಅವ್ರು ಹೇಳಿದ್ರಂತೆ. ಸೊ ಈ ರೀತಿ ಎಲ್ಲ ಮಾತಾಡ್ತಿದ್ದೀನಂತೆ. ಏನಪ್ಪ ನೀವುಗಳೆಲ್ಲ ಏನು ಒಂಚೂರು ನಾಲೆಜೇ ಇಲ್ವಲ್ಲ? ನೀವುಗಳೆಲ್ಲ ಹೆಂಗೆ ಈ ಥರ ಬಂದ್ಬಿಟ್ಟು ಈ ಥರ ಮೆಂಬರ್ಗಳಾದ್ರಿ KSBCಗೆ? ನಿಮಗೆಲ್ಲ ಯಾರು ಓಟ್ ಹಾಕಿದ್ರು? ಸೊ ನಾನು ನನ್ನ ವಕೀಲ ಸ್ನೇಹಿತರುಗಳಿಗೆ, ಮಿತ್ರರಿಗೆ ಅಪೀಲ್ ಮಾಡ್ತಾಯಿದ್ದೀನಿ, ಓಟ್ ಹಾಕಬೇಕಾದ್ರೆ ಸ್ವಲ್ಪ ತಲೆ ಇರೋರಿಗೆ ಓಟ್ ಹಾಕಿ. ಈ ರೀತಿಯೆಲ್ಲ ನಿಮ್ಮ ಹಕ್ಕನ್ನ ಕಸಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ
ಮಾಡ್ತಿರೋ ಅಂಥ ವ್ಯಕ್ತಿಗಳಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತೀನಿ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಯೂಟ್ಯೂಬರ್ಗಳೆಲ್ಲ ಎಲೆಕ್ಷನ್ಗೆ ನಿಂತ್ಕೋತಾರಂತೆ, ಅವ್ರುಗಳೆಲ್ಲ ನಮ್ಮ ಮೇಲೆ ಹಕ್ಕು ಸಾಧಿಸ್ತಾರಂತೆ. ಇದೊಂದು ದೊಡ್ಡ ದುರಂತ ಸರ್. ಇನ್ನು ಮುಂದೆ ನನಗಾಗಿರೋದು ಯಾರಿಗೂ ಆಗಬಾರ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.